ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಜ್ಯೇಷ್ಠ ಮಾಸ ಪ್ರತಿನಿತ್ಯವೂ ವಿಶೇಷವಾದಂತಹ ಪೂಜೆ ಎಲ್ಲ ಮಾಸದಲ್ಲಿ ಇದ್ದಂತೆ ಈ ಮಾಸದಲ್ಲೂ ಕೂಡ ವಿಶೇಷವಾಗಿ ಪೂಜೆಗಳು ಇದೆ. ಅದರಲ್ಲಿ ವಿಶೇಷವಾಗಿ ಗಂಗಾ ದಶಹರ ವ್ರತ, ಅದನ್ನು ನಾವು ಪಾಡ್ಯದಿಂದ ಪ್ರಾರಂಭ ಮಾಡಿದ್ದೇವೆ. ಭಾನುವಾರ ರಂಭಾರ್ವತ ಅಂತ ಹೇಳಿ ಜ್ಯೇಷ್ಠ ಶುದ್ಧ ತದಿಗೆ ದಿವಸ ಈ ರಂಭಾರ್ವತವನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡಬೇಕು. ಅಥ ಜ್ಯೇಷ್ಠ ತೃತೀಯಾತು ಶುಕ್ಲಾರಂಭೇತಿ ನಾಮತಃ ತಸ್ಯಾಂ ಸಭಾರ್ಯಂ ವಿಧಿವತ್ ಪೂಜಯೇತ್ ಬ್ರಾಹ್ಮಣೋತ್ತಮಂ. ಅಂದರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸ ರಂಭಾರ್ವತವನ್ನು ಸ್ತ್ರೀಯರು ಆಚರಣೆ ಮಾಡಬೇಕು ಹಾಗೂ ದಂಪತಿಗಳಿಗೆ ವಿಧಿ ಪ್ರಕಾರವಾಗಿ ಪೂಜೆಯನ್ನು ಮಾಡಬೇಕು. ರಂಭ ಅಂದರೆ ಬಾಳೆಗಿಡ. ಸಾವಿತ್ರಿ ದೇವಿಯನ್ನು ಈ ದಿನದಲ್ಲಿ ಬಾಳೆಗಿಡದಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ಇದರಿಂದ ನಮಗೆ ವಿಶೇಷವಾಗಿ ಸಾವಿತ್ರಿ ದೇವಿ ಸಂತಾನ ಮತ್ತು ಸೌಭಾಗ್ಯಗಳನ್ನು ಅನುಗ್ರಹ ಮಾಡ್ತಾಳೆ. ರಂಭಾರ್ವತಮಿದಂ ದೇವಿ ಏರ್ಚಯಂತಿ ಶುಭಾನನೆ ತಾಸಾಂ ಅಕ್ಷಯ್ಯ ತಾಮೇತಿ ಸೌಭಾಗ್ಯ ಸುಖ ಸಂಪದ. ಯಾರು ಈ ರಂಭಾರ್ವತವನ್ನು ಮಾಡ್ತಾರೋ ಅವರು ಅಕ್ಷಯ ಫಲವನ್ನು ಹೊಂದುತ್ತಾರೆ, ಸೌಭಾಗ್ಯ ಸುಖವನ್ನು ಪಡೆದುಕೊಳ್ತಾರೆ. ಈ ದಿನ ಬಾಳೆಗಿಡದ ಬಳಿ ಹೋಗಿ ಸರಸ್ವತಿ ದೇವಿಯನ್ನು ಆವಾಹನೆ ಮಾಡಬೇಕು. ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರಗಳಿಂದ ಪೂಜೆ ಮಾಡಬೇಕು. ಪುಷ್ಪಗಳಿಂದ ಅರ್ಚನೆ ಮಾಡಬೇಕು. ಸಕ್ಕರೆ ಮತ್ತು ಹುರಿದಿರ್ತಕ್ಕಂಥ ಎಳ್ಳು ಇದರಿಂದ ನೈವೇದ್ಯವನ್ನು ಮಾಡಬೇಕು. ಆನಂತರ ಆರತಿಯನ್ನು ಮಾಡಿ ಸುಖ ಸೌಭಾಗ್ಯ ಸಂಪತ್ತುಗಳನ್ನು ಆ ಬಾಳೆ ಗಿಡದಲ್ಲಿರ್ತಕ್ಕಂಥ ಸರಸ್ವತಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಇದು ರಂಭಾರ್ವತ. ಇದನ್ನು ಸ್ತ್ರೀಯರು ಆಚರಣೆ ಮಾಡ್ತಾರೆ. ತುಳಸಿ ಪೂಜೆ ಆದ ನಂತರ ಬಾಳೆ ಗಿಡಕ್ಕೆ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಇದೆ. ಈಗ ಎಲ್ಲರ ಮನೆಯಲ್ಲೂ ಸಾಮಾನ್ಯ ಬಾಳೆ ಗಿಡ ಇಲ್ಲದೆ ಇರೋದ್ರಿಂದ ತುಳಸಿ ಗಿಡದಲ್ಲೇ ಈ ರೀತಿಯಾಗಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡುವುದು ಉತ್ತಮ ಪಕ್ಷ. ಬಾಳೆ ಗಿಡ ಇದ್ದರೆ ಬಾಳೆ ಗಿಡಕ್ಕೆ ಮಾಡಿ, ಇಲ್ಲ ಅಂದರೆ ಬೆಳ್ಳಿ ಬಾಳೆ ಗಿಡ ಇದ್ದರೂ ಮಾಡಬಹುದು. ಅದು ಇಲ್ಲ ಅಂದರೆ ತುಳಸಿ ಬೃಂದಾವನದಲ್ಲಿ ಈ ವ್ರತವನ್ನು ಮಾಡಬೇಕು. ಇದಕ್ಕೆ ರಂಭಾರ್ವತ ಅಂತ ಹೇಳಿ ಕರೀತಾರೆ. ಮತ್ತು ಈ ದಿನ ವಾಮನ ಕಲ್ಪ ಪ್ರಾರಂಭ ಆಗತ್ತೆ. ಹಾಗಾಗಿ ವಾಮನ ದೇವರಿಗೆ ದಧಿ ಅನ್ನವನ್ನು ಸಮರ್ಪಣೆ ಮಾಡಿ ಅರ್ಘ್ಯವನ್ನು ಕೊಡೋದ್ರಿಂದ ವಿಶೇಷವಾದಂತಹ ಸಂಪತ್ತು ಕೂಡ ನಮಗೆ ಪ್ರಾಪ್ತಿಯಾಗತ್ತೆ. ಆನಂತರ ಸೋಮವಾರ ಜ್ಯೇಷ್ಠ ಶುದ್ಧ ಚತುರ್ಥಿ, ಇದು ಉಮಾ ಪೂಜನ ವ್ರತ ಅಂತ ಹೇಳಿ ಕರೀತಾರೆ. ಅಸ್ಯಾಂ ಶುಕ್ಲ ಚತುರ್ಥ್ಯಾಂ ತು ಜಾತಾ ಪೂರ್ವಂ ಉಮಾ ಸತಿ ತಸ್ಮಾತ್ ತಾ ತತ್ರ ಸಂಪೂಜ್ಯ ಸ್ತ್ರೀಭಿ ಸೌಭಾಗ್ಯ ವೃದ್ಧಯೇ. ಭವಿಷ್ಯ ಪುರಾಣದಲ್ಲಿ ಇದನ್ನು ಹೇಳಿದ್ದಾರೆ. ಹಿಮಾಲಯದಲ್ಲಿ ಹಿಂದೆ ಮೇನಕಾದೇವಿಯಿಂದ ಪಾರ್ವತಿ ದೇವಿ ಅವತಾರ ಮಾಡಿರ್ತಕ್ಕಂಥ ದಿನ. ಸಕಲ ಸ್ತ್ರೀಯರು ಕೂಡ ಉತ್ಸಾಹ ಉಲ್ಲಾಸಗಳಿಂದ ಉಮಾ ಪೂಜೆಯನ್ನು ಈ ದಿನ ವಿಶೇಷವಾಗಿ ಆಚರಣೆ ಮಾಡಬೇಕು. ಪ್ರತಿನಿತ್ಯ ಮಾಡ್ತಕ್ಕಂಥ ಗೌರಿ ಪೂಜೆ ಅದನ್ನೇ ಸ್ವಲ್ಪ ವಿಸ್ತಾರವಾಗಿ ಪೂಜೆಯನ್ನು ಮಾಡಿ ನಾವು ಅವಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಸಾಧ್ಯ ಆದರೆ ನಾವು ಚೈತ್ರ ಮಾಸದ ತೃತೀಯ ದಿನ ಏನು ಗೌರಿ ಪೂಜೆಯನ್ನು ಮಾಡ್ತೀವಲ್ಲ, ಅದೇ ರೀತಿಯಾಗಿ ಗೌರಿ ಪೂಜೆಯನ್ನು ಮಾಡೋದ್ರಿಂದ ಇನ್ನೂ ನಮಗೆ ವಿಶೇಷವಾದಂತಹ ಅನುಗ್ರಹ ಆಕೆ ಕೊಡ್ತಾಳೆ. ಪಾರ್ವತಿ ಕಲ್ಯಾಣವನ್ನು ಹೇಳ್ಕೊಳ್ಳೋದು, ಗೌರಿಗೆ ಸಂಬಂಧಪಟ್ಟ ಹಾಡುಗಳನ್ನು ಹೇಳ್ಕೊಳ್ಳೋದ್ರಿಂದ ವಿಶೇಷ ಅನುಗ್ರಹ ಆಕೆ ನಮಗೆ ಮಾಡ್ತಾಳೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಗೌರಿ ದೇವಿಯನ್ನು ಪೂಜೆ ಮಾಡಬೇಕು. ಬರೀ ಗೌರಿ ದೇವಿಯಲ್ಲ, ಗೌರಿ ದೇವಿ ಜೊತೆ ಪರಮೇಶ್ವರನನ್ನು ಸೇರಿಸಿ ಪೂಜೆಯನ್ನು ಮಾಡಬೇಕು. ಇದರಿಂದ ಆಕೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ದಾಂಪತ್ಯ ಸುಖಗಳನ್ನು ಕೊಡ್ತಾರೆ. ಇನ್ನು ಈ ಚತುರ್ಥಿ ವಿನಾಯಕ ಚತುರ್ಥಿ ಅಂತ ಹೇಳಿ ಕರೀತಾರೆ. ಕಾರಣ, ಕಪಿಲಾಶ್ರಮದಲ್ಲಿ ಚತುರ್ಬಾಹು ಯುಕ್ತನಾದಂತಹ ಗಣಪತಿ ಅಗ್ನಿಕುಂಡದಿಂದ ಪ್ರಾದುರ್ಭವಿಸ್ತಾನೆ ಈ ದಿನ. ಹಾಗಾಗಿ ಇದನ್ನು ವಿನಾಯಕ ಚತುರ್ಥಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿವಸ ಗಣಪತಿಗೂ ಕೂಡ ವಿಶೇಷ ಪೂಜೆಯನ್ನು ಆಚರಣೆ ಮಾಡಿ ಅಂತರ್ಯಾಮಿಯಾದಂತಹ ವಿಶ್ವಂಭರನನ್ನು ಪ್ರದ್ಯುಮ್ನ ನಾಮಕನನ್ನಾಗಿ ಚಿಂತಿಸಿ ಆರಾಧನೆ ಮಾಡಬೇಕು. ಇನ್ನು ಜ್ಯೇಷ್ಠ ಶುದ್ಧ ಪಂಚಮಿ ಮಂಗಳವಾರ ಬರುತ್ತೆ. ತಥಾ ಜ್ಯೇಷ್ಠಸ್ಯ ಪಂಚಮ್ಯಾಂ ಪಿತೃನ್ ಅರ್ಚಯೇತ್ ಸುಧೀಹಿ ಸರ್ವಕಾಮ ಫಲಪ್ರಾಪ್ತಿ ಭವೇದ್ ವೈ ವಿಪ್ರಭೋಜನೆ. ನಾರದ ಪುರಾಣದಲ್ಲಿ ಇದು ಬರುತ್ತೆ. ಅಂದರೆ ಈ ದಿನ ಪಂಚಮಿ ದಿನ ನಮ್ಮ ಮನೆಯಲ್ಲಿರ್ತಕ್ಕಂಥ ಪಿತೃಗಳಿಗೆ ಅಥವಾ ಪಿತೃದೇವತೆಗಳಿಗೆ ವಿಶೇಷವಾಗಿ ಅರ್ಚನೆ ಮಾಡಬೇಕು. ಇದರಿಂದ ಎಲ್ಲ ಅಭಿಷ್ಟಗಳು ನೆರವೇರುತ್ತೆ. ಅಂದರೆ ಒಂದು ಪಿತೃಗಳ ಪ್ರೀತಿಗಾಗಿ ನಾವು ಏನಾದರೂ ದಾನವನ್ನು ಮಾಡುವುದು ಅಥವಾ ದೇವರಿಗೆ ಯಾವುದಾದ್ರೂ ಒಂದು ಅಡುಗೆಯನ್ನು ನೈವೇದ್ಯ ಮಾಡುವುದು, ಒಬ್ಬ ಬ್ರಾಹ್ಮಣರಿಗೆ ಊಟವನ್ನು, ಮುತ್ತೈದರಿಗೆ ಭೋಜನವನ್ನು ಮಾಡಿಸುವುದು ವಿಶೇಷ ಪುಣ್ಯವನ್ನು ತಂದುಕೊಡುತ್ತೆ. ಇನ್ನು ಜ್ಯೇಷ್ಠ ಶುದ್ಧ ಷಷ್ಠಿ ಮೋಹನದಾಸರ ಆರಾಧನೆ. ವಿಜಯದಾಸರ ಸಾಕು ಮಗ ಮೋಹನದಾಸರು ವಿಶೇಷವಾದಂತಹ ಮುದ್ದು ಮೋಹನದಾಸರು ಅಂತಲೇ ಇವರಿಗೆ ಹೆಸರು. ವಿಶೇಷವಾದಂತಹ ಶಕ್ತಿ ಇವರಲ್ಲಿದೆ. ಇವರನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಅವರ ವಿಶೇಷ ಅನುಗ್ರಹ, ವಿಜಯದಾಸರ ಅನುಗ್ರಹ ಆಗತ್ತೆ.
ನಮ್ಮ ಮಕ್ಕಳು ಚಿರಂಜೀವಿಯಾಗಿ ಬಾಳ್ತಾರೆ ಇವರ ಆರಾಧನೆಯಿಂದ. ಇನ್ನು ಜ್ಯೇಷ್ಠ ಶುದ್ಧ ಸಪ್ತಮಿ, ಈ ದಿನ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಸಪ್ತಮ್ಯಾಂ ಜ್ಯೇಷ್ಠ ಮಾಸಸ್ಯ ಜ್ಯೇಷ್ಠಾಂ ತೇನಾರ್ಚಯಂತಿ ಯೇ ತತ್ರೈವ ವಾಸೋ ಜ್ಯೇಷ್ಠಾಯ ಭವಿಷ್ಯತಿ ನ ಸಂಶಯ. ಜ್ಯೇಷ್ಠ ಅಂತ ಹೆಸರಿನ ಮಹಾಲಕ್ಷ್ಮೀ ದೇವಿಯ ಪೂಜೆ ನಾವು ಈ ದಿನ ಜ್ಯೇಷ್ಠ ಮಾಸದ ಸಪ್ತಮಿಯಂದು ಮಾಡಬೇಕು. ಇದು ಗುರುವಾರ ಬರ್ತಾ ಇದೆ. ಗುರುವಾರ ನಾವು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅಂದರೆ ಜ್ಯೇಷ್ಠ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಯಾರು ಈ ಲಕ್ಷ್ಮೀ ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ನಿರಂತರವಾಗಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಜ್ಯೇಷ್ಠ ಅನ್ನೋ ಒಂದು ಪದಕ್ಕೆ ಸ್ತ್ರೀಯರಲ್ಲೇ ಸರ್ವೋತ್ತಮಳಾದಂತಹ ಲಕ್ಷ್ಮೀ ದೇವಿ ಅಂತ ಹೇಳಿ ಅರ್ಥ. ಅಲಕ್ಷ್ಮಿ ಅನ್ನೋ ಅರ್ಥವನ್ನು ಸರ್ವತಾ ತಿಳಿಬಾರ್ದು. ಇನ್ನು ಜ್ಯೇಷ್ಠ ಶುದ್ಧ ಅಷ್ಟಮಿ, ಈ ದಿವಸದಲ್ಲಿ ದುರ್ಗಾದೇವಿಯನ್ನು ನಾವು ವಿಶೇಷವಾಗಿ ಅರ್ಚನೆ ಮಾಡಬೇಕು. ಸಾಯಂಕಾಲದ ಸಂದರ್ಭದಲ್ಲಿ ದುರ್ಗಾ ನಮಸ್ಕಾರವನ್ನು ಮಾಡಬೇಕು. ದುರ್ಗಾ ಸಪ್ತಶತಿ ರಂಗೋಲಿಯನ್ನು ಹಾಕ್ಕೊಂಡು ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು. ಇದರಿಂದ ದುರ್ಗಾದೇವಿಯ ಪರಮಾನುಗ್ರಹ ನಮಗೆ ಉಂಟಾಗತ್ತೆ. ಶುಕ್ಲಾದೇವಿ ಪೂಜೆ ಕೂಡ ಈ ದಿನ ಮಾಡಬೇಕು. ಶುಕ್ಲಾದೇವಿ ಅಂತ ಹೇಳಿ ಲಕ್ಷ್ಮೀದೇವಿಯ ಪೂಜೆ. ಇದು ಶುಕ್ರವಾರ ಬರುತ್ತೆ. ಇನ್ನು ಶನಿವಾರ ನವಮಿ, ಮಿಥುನ ಸಂಕ್ರಮಣ. ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗ್ತಕ್ಕಂಥ ದಿನ. ವಿಶೇಷವಾಗಿ ಸೂರ್ಯಮಂಡಲವನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು. ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಆಗತ್ತೆ. ಇನ್ನು 16ನೇ ತಾರೀಕು ಭಾನುವಾರ ದಶಹರ ಗಂಗಾ ಜಯಂತಿ, ಅಂದರೆ ದಶಹರ ವ್ರತ ಆ ದಿನ ಸಮಾಪ್ತಿ ಮಾಡಬೇಕು. ಭಾಗೀರಥಿ ಜಯಂತಿಯನ್ನು ಆಚರಣೆ ಮಾಡಿ ವಿಶೇಷವಾಗಿ ನಾನು ಗಂಗಾ ಮಂಡಲವನ್ನು ಕೊಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ಗಂಗಾ ಪೂಜೆಯನ್ನು ಮಾಡಬೇಕು. ಅದರ ವಿವರಣೆಯನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಇದಿಷ್ಟು ಈ ಮಾಸದಲ್ಲಿ ದಶಮಿ ತನಕ ಬರ್ತಕ್ಕಂಥ ವ್ರತಗಳು. ಪ್ರತಿನಿತ್ಯವೂ ಒಂದೊಂದು ವ್ರತ ಬರುತ್ತೆ. ಎಲ್ಲ ವ್ರತವೂ ತುಂಬ ಸಿಂಪಲ್ ಆಗಿರೋದ್ರಿಂದ ಮನೆಯಲ್ಲೇ ಎಲ್ಲರೂ ಸಾಧಾರಣವಾಗಿ ಮಾಡ್ಕೊಳ್ಬಹುದು. ಯಾವುದನ್ನು ತಪ್ಪಿಸ್ಬೇಡಿ. ಸ್ಮರಣೆ ಆದರೂ ಅದನ್ನು ವಿಶೇಷವಾಗಿ ಮಾಡಿ. ಅದರಿಂದ ನಮ್ಮ ಮನೆಗೆ, ಸಂತತಿಗೆ ವಿಶೇಷ ಅನುಗ್ರಹ ಆಗತ್ತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೆಯದಾಗಲಿ.